ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ಮುಂದೆ ಎಲ್ಲರಿಗೂ ಒಂದೇ ಮೆನು ಇರೋದಿಲ್ಲ. ರೋಗಿಯ ಕಾಯಿಲೆ, ವಯಸ್ಸು, ಚಿಕಿತ್ಸೆಗೆ ತಕ್ಕಂತೆ ಪ್ರತ್ಯೇಕ ಆಹಾರ ನೀಡಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಬಾಣಂತಿಯರು, ಮಕ್ಕಳು, ಮಧುಮೇಹಿ, ಕಿಡ್ನಿ ಸಂಬಂಧಿತ ರೋಗಿಗಳಿಗೆ ವಿಶೇಷ ಮೆನು ತಯಾರಿಸಲು ಪ್ಲಾನ್ ಮಾಡಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಊಟದ ಮೆನು ಬದಲಾವಣೆ. ಇನ್ಮುಂದೆ ರೋಗಿಯ ಕಾಯಿಲೆಗೆ ಅನುಗುಣವಾಗಿ ತಿಂಡಿ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಆಹಾರ ಪದ್ಧತಿ ಸದ್ಯದಲ್ಲೇ ಬದಲಾಗಲಿದೆ. ಶೀಘ್ರದಲ್ಲೇ ರೋಗಿಗಳ ಅನುಗುಣವಾಗಿ ಊಟ ತಿಂಡಿ ವಿತರಣೆ ಮಾಡಲು ರಾಜ್ಯದ ಆರೋಗ್ಯ ಇಲಾಖೆ ಮುಂದಾಗಿದೆ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ಮುಂದೆ ಎಲ್ಲ ರೋಗಿಗೂ ಒಂದೇ ರೀತಿಯ ಊಟ ತಿಂಡಿ ಇರುವುದಿಲ್ಲ. ಬದಲಿಗೆ ರೋಗಿಯ ಕಾಯಿಲೆ, ಆತನ ಆರೋಗ್ಯ ಸ್ಥಿತಿ, ವಯಸ್ಸು ಹಾಗೂ ಚಿಕಿತ್ಸೆಯ ಅಗತ್ಯಕ್ಕೆ ತಕ್ಕಂತೆ ಊಟ ತಿಂಡಿಯನ್ನು ವಿತರಿಸಲು ಆರೋಗ್ಯ ಇಲಾಖೆ ನಿರ್ಧರಿಸಿದೆ. ಬಾಣಂತಿಯರಿಗೂ ಪ್ರತ್ಯೇಕ ಮೆನು ಇರಲಿದ್ದು, ಹೆರಿಗೆಯ ನಂತರ ತಾಯಿ ಹಾಗೂ ಮಗುವಿನ ಆರೋಗ್ಯ ಸುಧಾರಣೆಗೆ ಅಗತ್ಯವಿರುವಂತಹ ಪೌಷ್ಟಿಕಾಂಶ, ಪ್ರೋಟೀನ್, ಕಬ್ಬಿಣಾಂಶ ಸೇರಿದಂತೆ ಅಗತ್ಯ ಪೋಷಕಾಂಶಗಳನ್ನು ಒಳಗೊಂಡ ಆಹಾರ ನೀಡಲು ನಿರ್ಧರಿಸಲಾಗಿದೆ. ಕೆಲವೊಂದು ಈಗ ಇಸ್ಕಾನ್ದಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ಮೆನ್ಯೂ ಚೇಂಜ್ ಇದೆ. ಕೆಲವೊಂದು ಕಡೆ ಇದಿದೆ ಯೂನಿಫಾರ್ಮ್ ಮೆನ್ಯೂ. ಸ್ವಲ್ಪ ಈಗ ಮದರ್ಸ್ಗೆ ಇದಕ್ಕೆ ಏನು ಪೇಷಂಟ್ಸ್ಗೆ ಏನಿದೆ ಅದನ್ನು ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಣ ಅಂತೇಳಿ ನಮ್ಮ ಸಚಿವರು ಸಹಿತ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ. ಅಂದರೆ ಬೇಸಿಕಲಿ ಆ ಪೇಷಂಟ್ಸ್ ಆ್ಯಂಡ್ ಮದರ್ಸ್ ಸ್ಪೆಸಿಫಿಕ್ ನ್ಯೂಟ್ರಿಷನ್ ಏನಿದೆ ಅದನ್ನು ಇನ್ನೊಂದು ಸ್ವಲ್ಪ ಸುಧಾರಣೆ ತರ್ತೀವಿ ಬೇಸಿಕಲಿ. ಮತ್ತು ಇನ್ನೂ ಹೆಲ್ದಿ ಡಯಟ್ ತರೋಕ್ಕೆ ಪ್ರಯತ್ನ ಮಾಡ್ತೀವಿ. ಕ್ಲೀನಾಗಿ ಮಾಡೋದಕ್ಕೆ ಇನ್ನೂ ಫೋಕಸ್ ಮಾಡ್ತೀವಿ. ಮಧುಮೇಹಿಗಳಿಗೆ ಡಯಟ್ ಮೆನು ಇರಲಿದೆ. ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣಕ್ಕೆ ಅನುಕೂಲವಾಗುವಂತೆ ಸಕ್ಕರೆ ಅಂಶ ಕಡಿಮೆ ಇರುವ ಊಟ ನೀಡಲು ಪ್ಲಾನ್ ಮಾಡಲಾಗಿದೆ. ಇನ್ನು ಕಿಡ್ನಿ ಸಂಬಂಧಿತ ರೋಗಿಗಳಿಗೆ ಅವರ ಕಾಯಿಲೆ ಸುಧಾರಿಸುವ ರೀತಿಯಲ್ಲಿ ಊಟ ನೀಡಲು ತೀರ್ಮಾನಿಸಲಾಗಿದೆ. ರೋಗಿಯ ಚಿಕಿತ್ಸೆಯಲ್ಲಿ ಔಷಧಿ ಮತ್ತು ವೈದ್ಯಕೀಯ ಆರೈಕೆಯಷ್ಟೇ ಆಹಾರಕ್ಕೂ ಕೂಡ ಮಹತ್ವ ಇದೆ. ಹೀಗಾಗಿ ರೋಗಿಯ ಆರೋಗ್ಯಕ್ಕೆ ಅನುಗುಣವಾದ ಆಹಾರ ನೀಡುವ ವ್ಯವಸ್ಥೆ ಜಾರಿಗೆ ತರಲು ಆರೋಗ್ಯ ಇಲಾಖೆ ಇದೀಗ ಮುಂದಾಗಿದೆ.